ರಾಬರಿ ಕೇಸ್ಗೆ ಸಂಬಂಧಪಟ್ಟ ಈ ಕ್ಷಣದ ಅತಿದೊಡ್ಡ ಬ್ರೇಕಿಂಗ್ ಅಪ್ಡೇಟ್. ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೇಮಂತ್ ಹಾಗೆ ಸುನಿಲ್. ಚಿತ್ತೂರು ಬಳಿಯಲ್ಲಿ ಈ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ರಾಬರಿ ಕೇಸ್ನಲ್ಲಿ ಸದ್ಯಕ್ಕೆ ಹೇಮಂತ್ ಹಾಗೆ ಸುನಿಲ್ ಎಂಬ ಇಬ್ಬರು ಆರೋಪಿಗಳನ್ನ ಆಂಧ್ರದ ಚಿತ್ತೂರು ಬಳಿಯಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬರೋಬ್ಬರಿ 24 ಗಂಟೆಗಳ ಬಳಿಕ 7.11 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಮೇಜರ್ ಬ್ರೇಕ್ ಥ್ರೂ. ಇಬ್ಬರು ಆರೋಪಿಗಳನ್ನ ಆಂಧ್ರದ ಚಿತ್ತೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಎಣ್ಣೆ ಪಾರ್ಟಿ ಮಾಡ್ತಿದ್ದ ಸಂದರ್ಭದಲ್ಲಿ ರಾಬರಿ ಕೇಸ್ನ ಆರೋಪಿಗಳ ಮುಖಚಹರೆ ಬಹಳ ಸ್ಪಷ್ಟವಾಗಿ ಲಭ್ಯವಾಗಿತ್ತು ಸಾಕ್ಷ್ಯದ ಸ್ವರೂಪದಲ್ಲಿ. ನೀವೀಗ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈ ಎಲ್ಲಾ ಸಾಕ್ಷ್ಯಗಳನ್ನ ಆಧಾರವಾಗಿಟ್ಕೊಂಡು ಈ ರಾಬರರ್ಸ್ ಬೆನ್ನಟ್ಟಿದ ಪೊಲೀಸರು ಸದ್ಯಕ್ಕೆ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಬೆಳಗಿನಿಂದ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಟೈಮ್ ಲೈನ್, ಎಷ್ಟು ಹೊತ್ತಿಗೆ ಸಿಎಂಎಸ್ ವಾಹನವನ್ನ ಅಡ್ಡಗಟ್ಟಲಾಯಿತು, ಯಾವ ರೀತಿಯಾಗಿ ಆ ಟೀಮ್ ಬೇರೆ ಬೇರೆಯಾಗಿ ಸ್ಪ್ಲಿಟ್ ಆಗಿ ಪೊಲೀಸರ ದಿಕ್ಕು ತಪ್ಪಿಸುವ ಪ್ರಯತ್ನವನ್ನ ಮಾಡಿದ್ರು, 3 ಕಾರುಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳಲಾಯಿತು, ಇದೆಲ್ಲದರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ತಿರುಪತಿಗೆ ಹೋಗುವ ಪ್ಲಾನಿಂಗ್ ಕೂಡ ಇದ್ದಿರಬಹುದು ಅನ್ನೋ ಬ್ರೇಕಿಂಗ್ ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸಿದ್ರಿ. ಬಹುಶಃ ಅದೇ ಮಾರ್ಗವಾಗಿ ಹೋಗ್ತಾ ಇದ್ದ ಸಂದರ್ಭದಲ್ಲೇನೆ ಪೊಲೀಸರು ಇವರನ್ನ ಲಾಕ್ ಮಾಡಿದ್ದಾರಾ? ಆಂಧ್ರದ ಚಿತ್ತೂರಿನಲ್ಲಿ ರಾಬರರ್ಸ್ ವಶಕ್ಕೆ ಬಾಣಸ್ವಾಡಿಯ ಕಲ್ಯಾಣ ನಗರದ ನಿವಾಸಿಗಳು ಅನ್ನೋ ಮಾಹಿತಿ ಇದೆ. ಈ ಇಬ್ಬರನ್ನ ಆಂಧ್ರ ಪ್ರದೇಶದ ಚಿತ್ತೂರು ಭಾಗದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಇದೆ. ಆಂಧ್ರದ ಚಿತ್ತೂರು ಬಳಿಯಲ್ಲಿ ಈ ರಾಬರರ್ಸ್ ಗ್ಯಾಂಗ್ನ ಇಬ್ಬರು ಸದಸ್ಯರನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೇಮಂತ್ ಹಾಗೆ ಸುನಿಲ್ ಅಂತ ಹೇಳಿ ಇಬ್ಬರನ್ನ ಗುರುತಿಸಲಾಗಿದೆ. ಬೆಂಗಳೂರಿನ ಬಾಣಸವಾಡಿಯ ಕಲ್ಯಾಣ ನಗರದ ನಿವಾಸಿಗಳು ಅನ್ನೋದು ಪ್ರಾಥಮಿಕ ಮಾಹಿತಿ. ನಮಗೆ ಗೊತ್ತಿರೋ ಹಾಗೆ ಈ ಇಡೀ ತಂಡದಲ್ಲಿ ಇನ್ನೂ ಅನೇಕ ಮಂದಿ ಸದಸ್ಯರಿದ್ದಾರೆ. ಅವರ ಶೋಧ ಕಾರ್ಯ ಕೂಡ ಇದೀಗ ನಡೀತಾ ಇದೆ. ಪ್ರಾಥಮಿಕ ಹಂತವಾಗಿ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆಯುವಲ್ಲಿ ತನಿಖಾ ತಂಡ ಯಶಸ್ವಿಯಾಗಿದೆ. ಆಂಧ್ರಪ್ರದೇಶದ ಚಿತ್ತೂರು ಬಳಿಯಲ್ಲಿ ಲಾಕ್ ಮಾಡಿದ್ದಾರೆ ಇಬ್ಬರನ್ನ ಅನ್ನೋ ಮಾಹಿತಿ ಇದೆ. ಸುನಿಲ್ ಹಾಗೆ ಹೇಮಂತ್ ಹಾಗೆ ಇವರಿಬ್ಬರು ಕೂಡ ಕಲ್ಯಾಣ ನಗರದ ನಿವಾಸಿಗಳು ಅಂತ ಹೇಳಿ ಗುರುತಿಸಲಾಗಿದೆ. ಬರೋಬ್ಬರಿ 24 ಗಂಟೆ ನಿನ್ನೆ ಸರಿಸುಮಾರು 12:36 ಸುಮಾರಿಗೆ ನಡೆದಿದ್ದ ರಾಬರಿ. ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ಹಣವನ್ನ ತುಂಬಿಸಿಕೊಂಡು ಹೋಗ್ತಾ ಇದ್ದ ಸಿಎಂಎಸ್ ಕಂಪನಿಯ ವಾಹನ, ಅದನ್ನ ಅಡ್ಡಗಟ್ಟಿ ಅದರಲ್ಲಿದ್ದ ಸಿಬ್ಬಂದಿಗಳನ್ನ ವಶಕ್ಕೆ ಪಡೆದುಕೊಂಡು ಹಾಸ್ಟೈಲ್ ಆಗಿಟ್ಟುಕೊಂಡು ಹಣವನ್ನ ದೋಚಿ ಪರಾರಿಯಾಗಿತ್ತು ಈ ಗ್ಯಾಂಗ್. ಇನೋವಾ ಕಾರ್ ಸೇರಿದಂತೆ ಒಟ್ಟು 3 ಕಾರುಗಳನ್ನ ಬಳಕೆ ಮಾಡಲಾಗಿದೆ. ತಿರುಪತಿ ಹಾಗೆ ಚಿತ್ತೂರು ಬಳಿಯಲ್ಲಿ ಓಡಾಡ್ತಾ ಇದ್ರಂತೆ ಹೇಮಂತ್ ಹಾಗೆ ಸುನಿಲ್. ಈ ಇಬ್ಬರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಸದ್ಯಕ್ಕೆ ಪೊಲೀಸರು. ರಾಜಧಾನಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕ್ಷಣದ ಮೇಜರ್ ಬ್ರೇಕಿಂಗ್ ಅಪ್ಡೇಟ್. ತಿರುಪತಿ ಹಾಗೆ ಚಿತ್ತೂರು ಬಳಿಯಲ್ಲಿ ತಲೆಮರೆಸಿಕೊಂಡು ಓಡಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಇಬ್ಬರು ಆರೋಪಿಗಳು. ಸಿಸಿಬಿ ಪೊಲೀಸರಿಂದ ಸದ್ಯಕ್ಕೆ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಸಹಜವಾಗಿ ಈ ಗ್ಯಾಂಗ್ನ ಇತರೆ ಸದಸ್ಯರು ಹಾಗೆ ಲೂಟಿ ಮಾಡಿರುವ ಹಣ ಇದನ್ನ ರಿಕವರ್ ಮಾಡೋದು ಕೂಡ ಬಹಳ ಮುಖ್ಯ ಇದೆ. ಹೀಗಾಗಿ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಸೆರೆ ಸಿಕ್ಕಿರುವ ಇಬ್ಬರು ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಮೇಜರ್ ಸಾಕ್ಷ್ಯವಾಗಿದ್ದು ಇದೇ ದೃಶ್ಯ. ನವೆಂಬರ್ 17ನೇ ತಾರೀಕು ಪ್ಲಾನ್ ಮಾಡ್ತಾ ಒಂದು ಎಣ್ಣೆ ಪಾರ್ಟಿ ಮಾಡಿ ರಾಬರಿಯ ಪ್ಲಾನ್ ಅನ್ನ ಮಾಡಿದ್ರು ಅಂತ ಹೇಳಲಾದ ದೃಶ್ಯಗಳು ಇದು. ಸಿಸಿ ಕ್ಯಾಮೆರಾದ ದೃಶ್ಯಗಳು. ಇದೇ ದೃಶ್ಯಗಳನ್ನ ಆಧಾರವಾಗಿಟ್ಕೊಂಡು ಈ ಆರೋಪಿಗಳನ್ನ ಟ್ರೇಸ್ ಮಾಡುವ ಪ್ರಯತ್ನವನ್ನ ಮಾಡಿದ್ರು ತನಿಖಾಧಿಕಾರಿಗಳು. ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದೆ ಪೊಲೀಸ್ ಟೀಮ್. ಹೇಮಂತ್ ಹಾಗೆ ಸುನಿಲ್ ಈ ಇಬ್ಬರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ತಿರುಪತಿ ಹಾಗೆ ಚಿತ್ತೂರು ಭಾಗದಲ್ಲಿ ಇಬ್ಬರು ಕೂಡ ತಲೆಮರೆಸಿಕೊಂಡು ಓಡಾಡುತ್ತಿದ್ರು ಅನ್ನೋ ಮಾಹಿತಿ ಇದೆ. ಇಬ್ಬರು ಶಂಕಿತರನ್ನ ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಈ ರಾಬರರ್ಸ್ ಗ್ಯಾಂಗ್ನ
ಇತರೆ ಸದಸ್ಯರನ್ನ ಕೂಡ ಪತ್ತೆ ಹಚ್ಚೋಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಹಾಗೆ ಈ ಪ್ರಕರಣಕ್ಕೆ ಬಳಕೆ ಮಾಡಿಕೊಳ್ಳಲಾದ ವಾಹನ ಬಹಳ ಪ್ರಮುಖವಾಗಿ ದೋಚಿರತಕ್ಕಂತ 7.11 ಕೋಟಿ ಹಣ, ಇದನ್ನ ರಿಕವರ್ ಮಾಡುವ ಪ್ರಯತ್ನವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಕ್ಷಣದ ಮೇಜರ್ ಅಪ್ಡೇಟ್ ಇದು. ಇಬ್ಬರು ಶಂಕಿತ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇದರ ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ. ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನೋ ಮಾಹಿತಿ, ಎಲ್ಲಿ ಸೆರೆ ಸಿಕ್ಕರು, ಹಾಗೆ ಈಗ ಸದ್ಯಕ್ಕೆ ವಿಚಾರಣೆ ಯಾವ ಹಂತದಲ್ಲಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಈಗಾಗಲೇ ಏನು ಸುನೀಲ್ ಮತ್ತು ಹೇಮಂತ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳನ್ನ ಚಿತ್ತೂರು ಭಾಗದಲ್ಲಿ ಬಂಧನ ಮಾಡಲಾಗಿದೆ. ಅಂದ್ರೆ ಈ ಹಿಂದೆ ಹೇಳಿದ ರೀತಿಯಲ್ಲಿ ತಿರುಪತಿಯಲ್ಲಿ ಪ್ರತಿಯೊಂದು ಲಾಡ್ಜ್ಗಳಾಗಿರಬಹುದು, ಹೋಮ್ ಸ್ಟೇ ಆಗಿರಬಹುದು, ಎಲ್ಲವನ್ನು ಕೂಡ ಸರ್ಚ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಇಬ್ಬರು ವ್ಯಕ್ತಿಗಳು ಆ ಚಿತ್ತೂರು ಭಾಗದಲ್ಲಿ ಓಡಾಟವನ್ನ ಮಾಡ್ತಾ ಇದ್ರು. ಇಲ್ಲಿ ಸಿಕ್ಕಿರುವಂತಹ ಸಿಸಿಟಿವಿಗಳು ಮತ್ತು ಅವರ ಚೆಹರೆಗಳು ಮ್ಯಾಚ್ ಆಗಿರುವಂತಹ ಕಾರಣದಿಂದಾಗಿ ಅವರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಹೀಗಾಗಿ ಇಲ್ಲಿದ್ದಂತಹ ವ್ಯಕ್ತಿ ಅಲ್ಲಿ ಚಿತ್ತೂರಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮತ್ತು ಹಳೆ ಅಫೆಂಡರ್ಸ್ ಅಂದ್ರೆ ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿರುವಂತಹ ಈ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂದ್ರೆ ಚಿತ್ತೂರಲ್ಲಿ ಏನ್ ಮಾಡ್ತಾ ಇದ್ರು ಅನ್ನುವಂತಹ ಶಂಕೆ ಮತ್ತು ಅವರನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಂಜಸವಾದ ಉತ್ತರ ನೀಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಸಕ್ಸಸ್ ಅಂತಾನೆ ಹೇಳ್ಬೋದಾಗಿದೆ ಈಗ ಪೊಲೀಸರಿಗೆ. ಯಾಕಂದ್ರೆ ನಿರಂತರವಾಗಿ ಟ್ರ್ಯಾಕ್ ಅನ್ನ ಮಾಡ್ತಾ ಇದ್ರು ಸಿಸಿಬಿ ಪೊಲೀಸರು. ತಿರುಪತಿಗೆ ಕೂಡ ಹೋಗಿದ್ರು. ಯಾಕಂದ್ರೆ ಈ ಒಂದು ವೇ ಏನಿದೆ, ಒಂದು ಫುಟ್ ಪ್ರಿಂಟ್ ಏನಿದೆ, ಈ ಅಶೋಕ ಪಿಲ್ಲರ್ನಿಂದ ಭಟ್ಟರಹಳ್ಳಿಗೆವರೆಗೂ ಕೂಡ ಟ್ರ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿಂದ ನೇರವಾಗಿ ಆಂಧ್ರ ಪ್ರದೇಶದ ಬಾರ್ಡರ್ ಆಗಿರುವಂತಹ ಕಾರಣದಿಂದಾಗಿ ಅಲ್ಲಿಗೆ ಹೋಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಶಂಕೆ ಮೇರೆಗೆ ಅಲ್ಲಿಗೆ ಈಗ ತಕ್ಷಣ ಅವರನ್ನ ಇಲ್ಲಿಗೆ ಅಂದ್ರೆ ಈ ಒಂದು ಸಿದ್ದಾಪುರ ಪೊಲೀಸ್ ಠಾಣೆಗೆ ಕರೆತರುವಂತಹ ಎಲ್ಲಾ ಅರೇಂಜ್ಮೆಂಟ್ಗಳನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಎಲ್ಲ ಸಿದ್ಧತೆಗಳನ್ನ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಕರೆತರುವಂತಹ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ರು. ಮತ್ತೆ ಸದ್ಯದ ಮಟ್ಟಿಗೆ ಅವರ ಬಳಿ ಯಾವುದೇ ರೀತಿಯಾದಂತಹ ಹಣ ಇಲ್ಲ. ಅಂದ್ರೆ ಅವರು ಡಿಸ್ಪ್ಯಾಚ್ ಮಾಡಿರುವಂತಹ ಸಾಧ್ಯತೆ ಇದೆ, ಅಥವಾ ಉಳಿದ ಆರೋಪಿಗಳೇನಿದ್ದಾರೆ, ಉಳಿದ ಆರೋಪಿಗಳು ಇವರನ್ನ ದಾಳವಾಗಿ ಬಳಸಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅವರ ಅಷ್ಟು ಹಣ ಏನಿದೆ ಹಂಚಿಕೊಂಡಿರ್ತಾರೆ. ನಂತರ ಇವರಿಗೆ ಕೊಟ್ಟಿರುವಂತಹ ಹಣ ಏನಿದೆ ಅದ ಎಲ್ಲಿ ಡಿಸ್ಪ್ಯಾಚ್ ಮಾಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ಈಗಾಗಲೇ ನಡೀತಾ ಇರುವಂತದ್ದು. ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಈ ಒಂದು ಅಫೆಂಡರ್ಸ್ಗೆ ಬಳಿ ಅಂದ್ರೆ ಮಾಹಿತಿಯನ್ನ ಕಲೆ ಹಾಕಿ ಅಲ್ಲಿದ್ದಂತಹ ಸ್ಥಳೀಯ ಪೊಲೀಸ್ ಠಾಣೆಗೆ ಇವರನ್ನ ಕರೆದುಕೊಂಡು ಹೋಗಲಾಗಿದೆ. ನಂತರ ಅಲ್ಲಿ ವಿಚಾರಣೆಯನ್ನ ನಡೆಸಿ ಇನ್ನು ಉಳಿದಂತಹ ಆರೋಪಿಗಳೇನಿದ್ರೆ ಆ ಆರೋಪಿಗಳ ಬಗ್ಗೆ ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ದಕ್ಷಿಣ ವಿಭಾಗದ ಪೊಲೀಸರು ಮತ್ತು ಸಿಸಿಬಿಯ ಸ್ಪೆಷಲ್ ವಿಂಗ್ ಏನಿದೆ ಅದು ಮಾಡ್ತಾ ಇದೆ ಅಂತ ಹೇಳ್ಬೋದಾಯ್ತು. ಹೀಗಾಗಿ ಈ ಒಂದು ಎರಡು